ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಲೂಕನು ಬರೆದ ಶುಭವಾರ್ತೆ 10ನೇ ಅಧ್ಯಾಯದಲ್ಲಿ 38ನೇ ವಾಕ್ಯದಿಂದ 42ನೇ ವಾಕ್ಯದವರೆಗೂ ನಾವು ನೋಡೋಣ. ಪ್ರತಿಯೊಬ್ಬರು ಬೈಬಲನ್ನು ತೆಗೆದುಕೊಳ್ಳಿ. ದೇವರ ವಾಕ್ಯ ಸಂದೇಶ ಧ್ಯಾನಿಸುವಾಗ ನಿಮ್ಮ ಕೈಲಿ ಸತ್ಯವೇದ ಇರಲಿ ಪ್ರಿಯರೇ. ದೇವರ ಮಾತನ್ನು ಕೇಳೋದು ಬಹಳ ಉತ್ತಮ ಅಂತೆ. ದೇವರ ಮಾತನ್ನು ಕೇಳೋಣ, ಅದರಂತೆ ನಾವು ನಡೆಯುವುದಕ್ಕೆ ಪ್ರಾರಂಭ ಮಾಡೋಣ. ಪ್ರಿಯರೇ, ಆ ವಾಕ್ಯದಲ್ಲಿ ಕರ್ತನು ಇರ್ತಾರೆ. ಲೂಕ 10:38 ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಡಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಆದರೆ ಮಾರ್ತಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ಸ್ವಾಮಿಯು ಆಕೆಗೆ, ಮಾರ್ತಳೆ ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು, ಅಥವಾ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ನನ್ನ ಸ್ನೇಹಿತರೆ, ಇವತ್ತು ಮಾರ್ತಳು ಮರಿಯಳ ಬಗ್ಗೆ ನಾವು ಧ್ಯಾನಿಸ್ತಾ ಇದ್ದೀವಿ. ಮಾರ್ತಳು ಹೇಗಿದ್ಲು, ಮರಿಯಳು ಹೇಗಿದ್ಲು? ಈ ಮಾರ್ತಳು ಯಾವ ರೀತಿಯಾಗಿ ಗಲಿಬಿಲಿಯಾಗಿದ್ಲು, ಮರಿಯಳು ಯಾವ ರೀತಿಯಾಗಿದ್ಲು? ನಾವು ನೋಡ್ತೇವೆ, ಅವರಿಬ್ಬರು ಅಕ್ಕ ತಂಗಿಯರೇ, ಒಂದೇ ಮನೆಯಲ್ಲಿದ್ದಾರೆ. ಇವರು ದೇವರ ನಂಬಿರೋ ಕುಟುಂಬ. ಆದರೆ ಮಾರ್ತಳು ಒಂದು ರೀತಿ ಗಲಿಬಿಲಿಲಿದ್ದಾಳೆ. ಆದರೆ ಮರಿಯಳು ದೇವರ ಪಾದವನ್ನು ಅಪೇಕ್ಷೆ ಪಡ್ತಾ ಇದ್ದಾಳೆ. ಮಾರ್ತಳು ದೇವರನ್ನ ಕರ್ತನನ್ನು ನೋಡಿದಾಗ ಆತನನ್ನು ತನ್ನ ಮನೆಗೆ ಕರ್ಕೊಂಬರ್ತಾ ಇದ್ದಾಳೆ. ಯೇಸು ಸ್ವಾಮಿ ಬಂದು ಅವರ ಮನೇಲಿ ಆತನು ಬಂದಿದ್ದ ಮೇಲೆ ಆ ಮನೆಯಲ್ಲಿ ಬಂದ ತಕ್ಷಣವೇ ಮರಿಯಳಿಗೆ ಆ ವಿಷಯ ಗೊತ್ತಾದಾಗ ಅವಳು ದೇವರ ಪಾದವನ್ನೇ ಅಪೇಕ್ಷಿಸಿ ಆತನ ಏನು ಹೇಳ್ಬೋದು, ಯಾವ ರೀತಿಯ ಮಾತುಗಳಿರ್ಬೋದು, ಯಾವ ಮಾತುಗಳನ್ನು ದೇವರು ನಮ್ಮ ಜೊತೆ ಮಾತಾಡ್ಬೋದು, ಹೀಗೆ ಆತನ ಮೇಲೆ ತುಂಬ ಪ್ರೀತಿಯನ್ನಿಟ್ಟು ಆತನ ಪಾದದಲ್ಲೇ ಕೂತ್ಕೊಂಡ್ಳು ಮರಿಯಳು. ಆದರೆ ಮಾರ್ತಳು ತುಂಬ ಗಲಿಬಿಲಿಲಿದ್ಲು. ಸೇವೆಯ ನಿಮಿತ್ತ, ವಾಕ್ಯದ ನೋಡಿ, ಸೇವೆ, ಮನೇಲಿರುವಂಥ ಎಲ್ಲ ಕೆಲಸ ಕಾರ್ಯಗಳ ಸೇವೆಯ ನಿಮಿತ್ತ ಆ ಗಲಿಬಿಲಿಯನ್ನು ಅವಳ ಮೇಲೆ ಹಾಕ್ಕೊಂಡಿದ್ದಾಳೆ. ಆ ಗಲಿಬಿಲಿಯ ಒಳಗಡೆ ಕರ್ತನ ಹತ್ರ ಬಂದು ದೇವರದ ಯೇಸು ಸ್ವಾಮಿಯ ಬಳಿ ಒಂದು ಹೇಳ್ತಾಳೆ, ಸ್ವಾಮಿ, ನಿನಗೆ ಚಿಂತೆ ಇಲ್ವೋ? ನಾನು ಒಬ್ಬಳೇ ಮನೆ ಕೆಲಸ ಮಾಡ್ತಾಯಿದ್ದೀನಿ, ನಾನು ಎಷ್ಟೋ ಬ್ಯುಸಿಯಾಗಿದ್ದೀನಿ ಇದರಲ್ಲಿ. ಆದರೆ ಇವಳು ನೀನು ಬಂದಾಗಿಂದ ನೋಡ್ತಾ ಇದ್ದೀರಿ, ಅವಳು ನಿನ್ನ ಪಾದದಲ್ಲೇ ಕೂತಿದ್ದಾಳೆ. ಅವಳು ಸ್ವಲ್ಪ ಸೇವೆ ಮಾಡೋಕ್ಕೆ, ಅವಳು ಕೆಲಸ ಮಾಡೋಕ್ಕೆ ನೀವು ಹೇಳಿ ಹೋಗ್ರಿ. ಆಗ ಕರ್ತನೇನು ಉತ್ತರಿಸ್ತಾರೆ ನೋಡ್ತೇವೆ. ಅವಳು ಬಹಳ ಉತ್ತಮವಾದ ಪಾಲನ್ನು ತೆಗೆದುಕೊಂಡಿದ್ದಾಳೆ. ಅದರಿಂದ ಅವಳನ್ನು ತಪ್ಪಿಸ್ಬಾರ್ದು. ಯಾವುದು ಉತ್ತಮ ಅಲ್ಲ, ಅವಳು ನನ್ನ ಪಾದದಲ್ಲಿ ಕೂತಿದ್ದಾಳಲ್ಲ, ಇದು ಶ್ರೇಷ್ಠವಾದ, ಇಷ್ಟು ಸಾಕು. ಹಾಗಾದರೆ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಯೇ ಮಾಡ್ತಾ ಇದ್ದರೆ ಎಲ್ಲ ಆಗುತ್ತಾ ನೀವಂತ ಇರ್ಬೋದು. ಕೆಲವು ಕುಟುಂಬಗಳಲ್ಲಿ ಕ್ರಿಸ್ತನನ್ನು ನಂಬಿರುವಂಥ ಕುಟುಂಬಗಳಿದ್ದೀರಿ. ಒಬ್ಬರು ಗಲಿಬಿಲಿಲಿರ್ತೀರಿ, ಒಬ್ಬರು ದೇವರ ಪಾದವನ್ನು ಅಪೇಕ್ಷೆ ಪಡ್ತೀರಿ, ಒಬ್ಬರು ಪ್ರಾರ್ಥನೆ ಜೀವಿತ, ಇನ್ನೊಬ್ಬರು ಆ ಮನೆ ಕೆಲಸ ಕಾರ್ಯ ಅನೇಕ ರಿಸ್ಕ್ ತಮ್ಮ ತಲೆ ಮೇಲೆ ಹಾಕ್ಕೊಂಡು ಭಾಳ ಗಲಿಬಿಲಿಯಿಂದ ಓಡಾಡ್ತಾ ಇರ್ತೀರಿ. ಮುಂಜಾನೆ ಇದ್ದು ಸಂಜೆಯವರೆಗೂ ದುಡಿತೀರಿ, ರೆಸ್ಟ್ಲೆಸ್, ಸಮಾಧಾನ ಇಲ್ಲ. ಆದರೆ ದೇವರು ಈ ವಾಕ್ಯದಲ್ಲಿ ಹೇಳ್ತಾರೆ, ಅವಳು ಹಾರಿಸ್ಕೊಂಡಿದ್ದಾಳಲ್ಲ, ಇದು ಶ್ರೇಷ್ಠವಾದಂಥದ್ದು. ಈ ಕೆಲಸ ನೀವು ಮಾಡಿ, ಇದರಿಂದ ತುಂಬ ಆಶೀರ್ವಾದ. ನನ್ನ ಸ್ನೇಹಿತರೆ, ಇವತ್ತೆಷ್ಟು ಜನ ದೇವರ ಪಾದವನ್ನು ಅಪೇಕ್ಷೆ ಪಡ್ತಾ ಇದ್ದೀರಿ? ದೇವರ ಪಾದವನ್ನು ಅಪೇಕ್ಷೆ ಪಟ್ಟಂಥ ಭಕ್ತರು ಏನೆಲ್ಲ ಆಶೀರ್ವಾದ ಹೊಂದಿದ್ರು ನಾನು ನೋಡ್ತೇವೆ. ದಾನಿಯೇಲ ದಿನಕ್ಕೆ 3 ಆವರ್ತಿ ಕರ್ತನ ಪಾದದಲ್ಲಿ ಕೂತು ಪ್ರಾರ್ಥಿಸೋದನ್ನು ಕಲ್ತಿದ್ದ. ಮೊಣಕಾಲರಿ ಪ್ರಾರ್ಥಿಸ್ತಾ ಇದ್ದ. ಮುಂಜಾನೆ, ಮಧ್ಯಾಹ್ನ, ಸಂಜೆ ಆ ಪ್ರಾರ್ಥನೆ ಜೀವಿತ ಅವನನ್ನು ಅಷ್ಟು ಬೆಂಕಿಯಂತೆ ಉರಿತಾ ಇತ್ತು. ಆ ದಾಹ ಅವನಲ್ಲಿತ್ತು. ಮಧ್ಯಾಹ್ನ ಆದರೆ ಆತನಿಗೆ ದಾಹ, ಪ್ರಾರ್ಥಿಸ್ಬೇಕು, ನನ್ನ ತಂದೆ ಪಾದಕ್ಕೆ ಹೋಗ್ಬೇಕು. ನಾನು ಮುಂಜಾನೆ ದಾಹದಿಂದ ಪ್ರಾರ್ಥಿಸ್ದೆ, ಸಂಜೆ ಪ್ರಾರ್ಥನೆ. ನಾನು ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡಬೇಕು, ನಿಯಮ ಮಾಡ್ಕೊಂಡ್ಬಿಟ್ಟಿದ್ದಾನು. ಆ ಪ್ರಾರ್ಥನೆ ನಿಮಿತ್ತವೇ ಸಿಂಹದ ಗವಿಯಿಂದ ಕರ್ತನವನನ್ನು ಬಿಡುಗಡೆ ಕೊಟ್ಟಿದ್ದು. ದೇವ್ರ ಹತ್ರ ನೆನಪು ಮಾಡಿ ಕೊಟ್ಟ, ಸ್ವಾಮಿ,
ನಾನು ದಿನಕ್ಕೆ ನಿನಗೆ ಮುರಾವರ್ತಿ ಪ್ರಾರ್ಥಿಸಿದೆನಿಸಿಕೊ. ಅವನಲ್ಲಿ ಒಂದು ಆರ್ಭಟಿಸೋ ಸಿಂಹದ ಗವಿಯಲ್ಲಿ ಅವನನ್ನು ತೆಗೆದುಕೊಂಡು ಹಾಕ್ತಾ ಇದ್ದಾರೆ. ಆ ಗವಿಯಲ್ಲಿ ಅವನ ಮೇಲೆ ಆರ್ಭಟಿಸ್ಕೊಂಡು ಬರ್ತಾ ಇರೋ ಸಿಂಹಗಳು. ಅದು ನೋಡ್ತಾ ಎಂಥವರಿಗೂ ಭಯಭೀತಿ ಆಗುವಂಥದ್ದು. ಆದರೆ ದಾನಿಯೇಲ ಒಂದು ಕೇಳ್ದ ದೇವರ ಬಳಿ, ಸ್ವಾಮಿ, ನಾನು ನಿನಗೆ ದಿನಕ್ಕೆ ಮುರಾವರ್ತಿ ಪ್ರಾರ್ಥನೆ ಮಾಡಿದ್ದನು, ನೆನಪು ಮಾಡಿಕೊ. ದೇವರು ತಂದೂತರನ್ನು ಕಳಿಸಿ ಸಿಂಹದ ಬಾಯನ್ನು ಕಟ್ಟಾಕಿದರು. ನೋಡಿ ಎಷ್ಟು ದೊಡ್ಡ ಅದ್ಭುತ. ಅಲ್ಲಿ ಯಾರೂ ಅವನಿಗೆ ಬಿಡಿಸೋರಿಲ್ಲ, ಅವನನ್ನು ತಪ್ಪಿಸೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ದೇವರು ಅವನನ್ನು ಕಾಪಾಡಿದ್ದು ಅವನ ಪ್ರಾರ್ಥನೆ ಜೀವಿತ. ಅವನು ಮಾಡಿದ ಪ್ರಾರ್ಥನೆ ಜೀವಿತ. ಅವನು ಹೇಗೆ ಪ್ರಾರ್ಥಿಸ್ತಾ ಇದ್ನೋ ಅವನ ಪ್ರಾರ್ಥನೆ ನಿಮಿತ್ತವೇ ಕರ್ತನು ಆ ಸ್ಥಳದಲ್ಲಿ ತನ್ನ ದೂತರನ್ನು ಕಳಿಸಿ ಸಿಂಹದ ಬಾಯನ್ನು ಕಟ್ಟಾಕಿದ್ರು. ದೇವರು ದಾನಿಯೇಲನ ಅದ್ಭುತವಾದ ರೀತಿಯಲ್ಲಿಂದ ಬಿಡುಗಡೆ ಕೊಟ್ಟರು. ಸನ್ಮಾನಗಳು ಬಂತು, ಅವನಿಗೆ ಗೌರವ ಬಂತು. ಅವನು ಇನ್ನೂ ಹೆಚ್ಚಾದ ದೊಡ್ಡ ಪೋಸ್ಟ್ಗೆ ಹೋದ. ನನ್ನ ಸ್ನೇಹಿತರೇ, ಒಬ್ಬ ಅಧಿಕಾರಿಯಾಗಿದ್ದರು. ರಾಜ್ಯದ ಅನೇಕವಾದ ಕೆಲಸದ ಭಾರ ಅವನ ಮೇಲಿದ್ದರು. ಆದರೂ ದಾನಿಯೇಲ ದೇವರಿಗಾಗಿ ಒತ್ತು ಕೊಡ್ತಾ ಇದ್ದ. ಪ್ರಾರ್ಥನೆಗಾಗಿ ದೇವರ ಪಾದದಲ್ಲಿ ಕೂರೋದನ್ನು, ಪ್ರಾರ್ಥಿಸೋದನ್ನು ಅಪೇಕ್ಷೆ ಪಟ್ಟು ಹೋಗ್ತಾ ಇದ್ದ. ಅದಕ್ಕೆ ತಂದೆ ಹೇಳ್ತಾರೆ, ಜ್ಞಾನೋಕ್ತಿ 8:17-18 ವಾಕ್ಯ, ನನ್ನನ್ನು ಪ್ರೀತಿಸೋರನ್ನು ನಾನು ಪ್ರೀತಿಸ್ತೇನೆ. ಆತರದಿಂದ ಹುಡುಕೋರು ನನ್ನನ್ನು ಕಂಡುಕೊಳ್ತೀರಾ. ಇವತ್ತು ದೇವರನ್ನು ಯಾರ್ಯಾರು ಪ್ರೀತಿಸ್ತೀರಾ? ದೇವರು ಕೂಡ ನಮ್ಮನ್ನು ಪ್ರೀತಿಸ್ತಾರೆ. ಮೊದಲು ದೇವರನ್ನು ಪ್ರೀತಿಸ್ರಿ. ಮೊದಲು ದೇವರಿಗಾಗಿ ಆತನ ಪಾದದಲ್ಲಿ ಕಳೆಯೋದನ್ನು, ಆ ಸಮಯ ಅಷ್ಟೂ ಸುಂದರವಾಗಿರುತ್ತೆ, ಅಷ್ಟೂ ಸಂತೋಷ ಇರುತ್ತೆ. ಕರ್ತನ ಪಾದದಲ್ಲಿ ಕುಳಿತು ಪ್ರಾರ್ಥಿಸೋದು, ಅದನ್ನು ಅನುಭವ ಸವಿದು ನೋಡ್ತಾ ಇದ್ದ ಯಾರು ಗೊತ್ತಾ? ದಾವೀದ. ಅವನು ಹೇಳ್ತಾನೆ, ನನ್ನ ದೇವರು ಏನಂತ ನಾನು ರುಚಿ ನೋಡಿದ್ದೇನೆ ಅಂತಾನೆ, ಅನುಭವ ಸವಿದು ನೋಡಿದ್ದೀನಿ ನಾನಂತಾನೆ. ಆ ಅನುಭವ ನಿಮಗುಂಟಾಗಬೇಕು ಪ್ರಿಯರೇ. ಅದಕ್ಕೆ ದಾವೀದ ದಿನಕ್ಕೆ 7 ಬಾರಿ ಪ್ರಾರ್ಥನೆ ಮಾಡ್ತಾ ಇದ್ದ. ಆ ಪ್ರಾರ್ಥನೆ ಜೀವಿತದಲ್ಲಿ ದೇವರ ಟೇಸ್ಟ್ ನೋಡಿದ್ದ ಅವನು. ಇವತ್ತು ನೀವು ಅನೇಕ ಕೆಲಸ ಕಾರ್ಯದಲ್ಲಿ ಬ್ಯುಸಿಯಾಗಿರ್ಬೋದು, ಮಾಡ್ತಾಳಂತೆ, ಅದು ಪ್ರಯೋಜನ ಇಲ್ಲ. ಆಪತ್ತುಗಳು ಒದಗಿ ಬರುವಾಗ, ಕಷ್ಟಗಳು ನುಗ್ಗಿ ಬಂದಾಗ, ವೇದನೆ ವ್ಯಾಧಿಗಳು ನಿಮ್ಮ ಮೇಲೆ ಮುತ್ತಿಕೊಂಡು ಬರುವಾಗ, ವೈರಿ ಪೀಡನೆ ಬರುವಾಗ ಆ ದಿನ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಈ ಅಂತ್ಯ ದಿನಗಳಲ್ಲಿ ಸೈತಾನನ ಆರ್ಭಟಿಸುವ ಸಿಂಹದಂತೆ ಯಾರನ್ನ ನುಂಗಲಿ ಅಂತ ಓಡಾಡ್ತಾ ಇದ್ದಾನೆ. ಆದರೆ ನೀವು ಪ್ರಾರ್ಥನೆ ಮಾಡುವಂಥ ದಾನಿಯೇಲನಂತೆ, ದಾವೀದನಂತೆ ಇದ್ದೀರಿ ಅಂದರೆ, ಹೇಗೆ ಸಿಂಹದ ಬಾಯಿಗಳು ಕಟ್ಟಲ್ಪಟ್ಟು ದಾನಿಯೇಲನ ದೇವರು ರಕ್ಷಣೆ ಕೊಟ್ಟರೋ ಅದೇ ಪ್ರಕಾರ ರಕ್ಷಿಸಲ್ಪಡ್ತೀರಾ. ಅದೇ ಪ್ರಕಾರ ನಾವು ರಕ್ಷಿಸಲ್ಪಡ್ತೇವೆ. ಪ್ರಾರ್ಥನೆ ಮಾಡೋದನ್ನು ಕಲೀರಿ. ದೇವರ ಪಾದವನ್ನು ಅಪೇಕ್ಷೆಯಿಂದ, ಆಗ ಯಾವ ಚಿಂತೆ ಇಲ್ಲ ಪ್ರಿಯರೇ. ಅವರು ನಿರ್ಭೀತಿಯಾಗಿ ಬಹಳ ಸಂತೋಷವಾಗಿ ಕೂತಿದ್ದಾಳೆ ಮರಿಯಳು ದೇವರ ಪಾದದಲ್ಲಿ. ಮರಿಯಳು ಎಷ್ಟು ಸಂತೋಷದಿಂದ, ಕ್ರಿಸ್ತ ನನ್ನ ಮನೆಗೆ ದೇವರು ಬಂದರು, ನನ್ನ ಮನೆಗೆ ಯೇಸು ಸ್ವಾಮಿ ನಮ್ಮ ಮನೆಗೆ ಬಂದಿದ್ದಾರೆ, ನನ್ನ ಮನೆಗೆ ದೇವರು ಬಂದಿದ್ದಾರೆ. ತಂದು ಬಿಟ್ಟಳು ಮಾರ್ತಳು. ಆದರೆ ಮಾರ್ತಳು ಕ್ರಿಸ್ತನ ಬಳಿ, ದೇವರ ಬಳಿ ಚಾಡಿ ಹೇಳ್ತಾಳೆ ತಂಗಿ ಬಗ್ಗೆ ಇವಳು ಕೆಲಸನೇ ಮಾಡಲ್ಲ, ಬರೀ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಬರೀ ನಿನ್ನ ಪಾದವನ್ನೇ ಅಪೇಕ್ಷೆ ಪಡ್ತಾಳೆ. ಇವತ್ತು ನಿಮ್ಮ ನೋಡಿ ಅನೇಕ ಜನರು ಕೂಡ ಹಾಸ್ಯ ಮಾಡ್ಬೋದು, ಇವರು ಬರೀ ಪ್ರೇಯರು. ಅದು ಒಳ್ಳೆಯದು. ದೇವರು ಹೇಳ್ತಾರೆ ನೋಡಿ, ಈಗೋ ಅವಳು ಒಂದೇ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟಳು. ತುಂಬ ಉತ್ತಮವಾದ ಭಾಗ ಅದು. ಅದನ್ನು ಮರಿಯಳು ಆರಿಸ್ಕೊಂಡ್ಬಿಟ್ಟಿದ್ದಾಳೆ. ಅದು ತೆಗೆಯೋಕ್ಕಾಗದೇ ಇಲ್ಲ. ಅವಳು ತುಂಬ ಸಂತೋಷದಿಂದ ನನ್ನ ಪಾದದಲ್ಲಿರ್ತಾಳೆ. ಕರ್ತನೆ ಹೇಳ್ತಾರೆ ಮತ್ತಾಯ 6:33, ಮೊದಲು ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಇವುಗಳು ಕೂಡ ಅವೆಲ್ಲ ನಿಮ್ಮ ಹಿಂದೆ ಬರುತ್ತೆ, ಎಲ್ಲ ಬರುತ್ತೆ. ಮೊದಲು ಪ್ರಾರ್ಥನೆ.
ನನ್ನ ಮನೆಯಲ್ಲಿ ಯೇಸುಸ್ವಾಮಿ ಬಂದಾಗ ನಾನು ನನ್ನ ತಾಯಿ ಏನು ಮಾಡ್ತಾಯಿದ್ದು ಗೊತ್ತಾ? ನನ್ನ ತಾಯಿ ಏನೋ ಯಾವಾಗಲೂ ಬೈಬಲ್ ಇಟ್ಕೊಂಡು ಓದ್ತಾನೇ ಇರೋರು, ಪ್ರೇಯರ್ ಮಾಡ್ತಾನೆ ಇರೋರು. ನಾನು ಆ ದಿನ ಮರಿಯಳಂತೆ, ಆ ಮಾರ್ತಳಂತೆ ಇದ್ದೆ. ಗಲಿಬಿಲಿ, ನಾನು ಕಾಲೇಜ್ಗೆ ಹೋಗಬೇಕು, ಎಲ್ಲ ರೆಡಿ ಆಗಬೇಕು, ನಾನು ತಿಂಡಿ ಬೇಕು ಬೇಗ, ನಾನು ಹೀಗೆ ಎಲ್ಲ ಓಡಾಡ್ತಾ ಇದ್ದೆ. ಅಮ್ಮನಿಗೆ ಒಂದು ಕಡೆ ಬೈತಾ ಇದ್ದೆ, ಅಲ್ಲ ನೀವು ಬರೀ ಬೈಬಲೇ ಓದ್ತಾ ಇರ್ತೀರಿ, ಬರೀ ಪ್ರೇಯರೇ ಮಾಡ್ತಾ ಇರ್ತೀರಿ, ನನ್ನ ಬಗ್ಗೆ ಗಮನನೇ ಇಲ್ಲ ನಿಮಗೆ. ನಾನು ಇಷ್ಟೆಲ್ಲ ರೆಡಿ ಮಾಡ್ಕೋಬೇಕು, ನಾನು ಒಬ್ಬಳೇ ರೆಡಿಯಾಗಿ ಹೋಗಬೇಕು, ಹೀಗೆ ಅನೇಕ ಗಲಿಬಿಲಿಲಿದ್ದೆ. ಆಗ ಅಮ್ಮ ಸೈಲೆಂಟಾಗಿ ಉತ್ತರ ಕೊಡ್ತಿದ್ರು ನಮ್ಮಮ್ಮ. ನೋಡು, ನಿಂಗೆ ಇಲ್ಲ ಆಗಲಿಲ್ಲ ಅಂದರೆ ಹೊರಗೆ ತಿಂಡಿನೂ ತಿನ್ಕೋಬೋದು, ಆದರೆ ನಾನು ಬೈಬಲ್ ಓದಿ ಪ್ರೇಯರ್ ಮಾಡ್ತೀನಲ್ಲ, ಇದರಿಂದ ಬರೋ ಆಶೀರ್ವಾದ ನಿಂಗೆ ಗೊತ್ತಾಗಲ್ಲ, ಮುಂದೆ ಗೊತ್ತಾಗುತ್ತೆ ನಿಂಗೆ ಅಂತ. ಆವಾಗ ನಾನು ಹಾಗಾಗಿ ಅಮ್ಮಂಗೆ ಏನೇನಾದರೂ ಒಂದು ಸ್ವಲ್ಪ ಹಾಗೆ ಮನಸ್ಸಲ್ಲೇ ಬೈಕೊಂಡು ಹೋಗ್ಬಿಡ್ತಿದ್ದೆ ಕಾಲೇಜ್ಗೆ. ಮತ್ತೆ ಬಂದು ನೋಡಿದಾಗ ಮತ್ತೆ ಬೈಬಲ್ ಹಿಡ್ಕೊಂಡೇ ಕೂತಿರೋರು. ಅವರ ಪ್ರಾರ್ಥನೆ ಇವತ್ತು ನನ್ನನ್ನು ದೇವರು ತನ್ನ ಸೇವೆಯಲ್ಲಿ ನಿಲ್ಲಿಸಿದೆ. ನಾನಿವಾಗ 24 hours ಆದರೂ ಬೈಬಲ್ ಹಿಡಿದು ಓದ್ತೇನೆ, ಪ್ರೇಯರ್ ಮಾಡ್ತಾ ಇರ್ತೇನೆ. ನಂಗೆ ಅನಂತರ ಗೊತ್ತಾಯಿತು ನನ್ನ ತಾಯಿ ಯಾಕೆ ಆ ಉತ್ತಮವಾದ ಭಾಗವನ್ನು ಆರಿಸ್ಕೊಂಡಿದ್ದಾರೆ. ಅವರು ಪ್ರೇಯರ್ ಮಾಡ್ತಾಯಿದ್ರು, ಏನೋ ಒಂದು ಒಳ್ಳೆಯದಾಗೋದು. ಅವರು ಪ್ರಾರ್ಥನೆ ಮಾಡಿದಾಗ ಅವ್ರಿಗೆ ಸೌಖ್ಯವಾಗಿ ಆರೋಗ್ಯದಿಂದ ತುಂಬಲ್ಪಡ್ತಿದ್ರು. ಅವರು ಪ್ರಾರ್ಥನೆ ಮಾಡಿದಾಗ ಅನೇಕರಿಗೆ ಆಶೀರ್ವಾದ ಬರ್ತಾಯಿದೆ. ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರಂದರೆ ನಮ್ಮ ಕುಟುಂಬದ ಸಮಾಧಾನ ಬರ್ತಾಯಿತ್ತು. ಇದೆಲ್ಲ ಅವರ ಪ್ರಾರ್ಥನೆಯಿಂದ ನಡೀತಾ ಇತ್ತು. ಅನಂತರ ನನಗೆ ಗೊತ್ತಾಯಿತು, ನನ್ನ ತಾಯಿಯ ಪ್ರಾರ್ಥನೆ ಒಂದು ಬಲಿಷ್ಠವಾಗಿದೆ, ಅದು ಒಂದು ದೊಡ್ಡ ಕಾರ್ಯ, ಅದೇ ಮುಖ್ಯವಾದ ಕಾರ್ಯ. ಆದಾಗ ನನ್ನ ತಾಯಿಯೊಟ್ಟಿಗೆ ಪ್ರವಾದನೆಯಲ್ಲಿ ದೇವರ ಆತ್ಮನ ಮಾತಾಡಿದರು. ಒಂದಿನ ನನ್ನ ತಾಯಿ ಒಂದು ಪ್ರವಾದಿಯಾಗಿದ್ದರು. ಅವರಲ್ಲಿ ಪರಿಶುದ್ಧಾತ್ಮ ಭರಿತಳಾಗಿ ನನ್ನ ತಾಯಿ ಒಂದಿನ ಪ್ರಾರ್ಥನೆಯಲ್ಲಿ ಕೂತಾಗ ಪ್ರಾಪಸಿಯಾಗಿ ಪ್ರವಾದನೆಯನ್ನು ನುಡಿದ್ರು. ಅವರು ಪ್ರವಾದನೆ ಮಾತಲ್ಲಿ ದೇವರ ಆತ್ಮನ ಹೇಳಿದರು, ನೀವು ಮುಂಜಾನೆ 4 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಬೇಕು. ನಾನು ಸಂಪೂರ್ಣ ರಕ್ಷಣೆಗೆ ಬಂದು, ನಾನು ಯಾವಾಗ ಅಭಿಷೇಕ ಹೊಂದಿ ಪವರ್ ಮಿನಿಸ್ಟ್ರಿಗೆ ಹೋಗಿ ದೇವರ ಆ ಅಭಿಷೇಕದಿಂದ ನನ್ನ ಮೇಲೆ ಕರ್ತನ ಅಭಿಷೇಕ ಸುರಿಸಿ ಅಲ್ಲಿಂದ ನಾನು ಬಂದ ಮೇಲೆ ನನಗೂ ಗೊತ್ತಾಯಿತು ದೇವರ ಪಾದ ಅದು ಎಷ್ಟು ದೊಡ್ಡದು. ಆಗ ನನ್ನ ತಾಯಿಯಲ್ಲಿ ಪ್ರವಾದನೆಯ ಆತ್ಮದಿಂದ ಕರ್ತನ ಮಾತಾಡಿತು, ಮುಂಜಾನೆ 4 ಗಂಟೆಗೆ ನೀವು ಪ್ರೇಯರಿಗೆ ಇಡಬೇಕು. ಅವತ್ತಿಂದ ನಾನು ನನ್ನ ತಾಯಿ ತಪ್ಪದೆ ಮುಂಜಾನೆ 4 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡು ಪ್ರಾರ್ಥಿಸ್ದೆ. ಮತ್ತೆ 7 ಗಂಟೆಗೆ ಮತ್ತೆ ಒಂದು ಕುಟುಂಬ ಪ್ರಾರ್ಥನೆ, ಮತ್ತು ಎಲ್ಲ ಸಭೆಯವರಿಗೋಸ್ಕರ ಒಂದು ಸ್ಪೆಷಲ್ ಪ್ರೇಯರ್, ಮಧ್ಯಾಹ್ನ ಪ್ರಾರ್ಥನೆ, ನಂತರ ಸಂಜೆಯ ಪ್ರಾರ್ಥನೆ. ಇದು ನಮಗೆ ರೂಢಿ ಆಯಿತು. ಬೈಬಲ್ ಆಗಾಗ ಸಮಯ ಸಿಕ್ಕಾಗ ಸತ್ಯವೇದ ಓದ್ತಾ ಪ್ರೇಯರ್ ಮಾಡ್ತೀವಿ. ದೇವರು ನಮ್ಮನ್ನು, ಪವಿತ್ರಾತ್ಮನು ನಮ್ಮ ನಡೆಸ್ಕೊಂಡು ಇದುವರೆಗೂ ನನ್ನನ್ನು ಇನ್ನೂ ಬಲವಾಗಿ ನಡೆಸ್ಕೊಂಡ್ಬಂದರು. ಹೌದು ನನ್ನ ಸ್ನೇಹಿತರೆ, ಯವ್ವನ ಕಾಲದಲ್ಲಿ ಅನೇಕ ಆ ಚಂಚಲ ಸ್ವಭಾವದಿಂದ ನಾವು ದೇವರಿಂದ ಅಗಲಿ ಹೋಗ್ತೀವಿ. ಆದರೆ ದೇವರಿರ್ತಾರೆ, ಯವ್ವನ ಕಾಲದಲ್ಲೇ ನಿನ್ನ ಸೃಷ್ಟಿಕರ್ತನನ್ನು ಸ್ತುತಿಸು. ಆ ಯವ್ವನ ಕಾಲದಲ್ಲೇ ನಾವು ದೇವರಿಗೆ ಬೇಕಾದವರು, ದೇವರನ್ನು ಸ್ತುತಿಸಬೇಕಾಗ, ದೇವರನ್ನು ಬಹಳವಾಗಿ ಪ್ರೀತಿ ಮಾಡಬೇಕು ನಾವು. ಆ ಟೈಮ್ ನಮ್ಮನ್ನು ಉಪಯೋಗ ಮಾಡೋ ಟೈಮ್ ಅದು. ತಪ್ಪಿ ಹೋಗ್ಬಿಡ್ತೇವೆ ಪಾಪದ ನಿಮಿತ್ತ. ಇಲ್ಲ, ಏನಾದರೂ ಒಂದು ಪ್ರಾರ್ಥನೆಯ ದೇವರ ಪಾದಲ್ಲಿ ಕೂರೋದನ್ನು ಬಿಟ್ಟು ಮಾರ್ತಳಂತೆ ಗಲಿಬಿಲಿ ಮಾಡ್ಕೊಂಡು ಹೋಗ್ತೇವೆ. ನಾನು ಯವ್ವನ ಕಾಲದಲ್ಲೇ ನನ್ನ ದೇವರಿಗೆ ಸ್ತುತಿಸೋದನ್ನು ಕಲಿತ್ಕೊಂಡೆ. ಪ್ರಾರ್ಥನೆ ಪ್ರಾರಂಭ ಆಯಿತು. ನನ್ನ ದೇವರು ನನ್ನನ್ನು ಸೇವೆಯಲ್ಲಿ ಉಪಯುಕ್ತ ಪಾತ್ರೆಯಾಗಿ ಉಪಯೋಗಿಸೋಕ್ಕೆ ಪ್ರಾರಂಭಿಸಿದರು. ಸಭೆಯಲ್ಲಿ ದೇವರು ಸಭೆ ಕಟ್ಟಿಕೊಟ್ರು. ಸಭೆಯಲ್ಲಿ ಪ್ರೀಚಿಂಗ್ ಮಾಡೋದನ್ನು ಕಲಿಸಿದರು. ಬೈಬಲ್ ಓದ್ತಾ ಅನೇಕ ವಾಕ್ಯನ ಗ್ರಹಿಸಿ 3 ಪುಸ್ತಕಗಳನ್ನು ಬರೆದು ಬಿಡುಗಡೆ ಕೊಟ್ಟರು. ಮತ್ತು ಮ್ಯಾಗ್ಝಿನ್, ಮಂತ್ಲಿ ಮ್ಯಾಗ್ಝಿನ್, ಪ್ರತಿ ತಿಂಗಳು ಮಂತ್ಲಿ ಮ್ಯಾಗ್ಝಿನನ್ನು ಬರೆದು ನಾವು ಪಬ್ಲಿಷ್ ಮಾಡ್ತೀವಿ. TV ಕಾರ್ಯಕ್ರಮಗಳನ್ನು ನಡೆಸ್ತೀವಿ. ಯೂಟ್ಯೂಬ್ ಚಾನಲಲ್ಲಿ ವಾಕ್ಯ ಕೊಡೋದನ್ನು, ಫೋನ್ ಪ್ರಾರ್ಥನೆ ಮಾಡೋದನ್ನು, ಹಾಗೇ ಬ್ಯುಸಿಯಾಗಿ ದೇವರ ಕೆಲಸದಲ್ಲಿ ಮುಂದುವರೆದೆ. ಎಲ್ಲೆಲ್ಲಿ ಪ್ರಾರ್ಥನೆಗೆ ಹೋಗೋದು, ಕುಟುಂಬಗಳಿಗಾಗಿ ಪ್ರಾರ್ಥಿಸೋದು, ಅನೇಕ ಜನರನ್ನು ಸೇರಿಸಿ ಅವರ ಸ್ವಸ್ಥತೆಗಾಗಿ, ಬಿಡುಗಡೆಗಾಗಿ ಪ್ರಾರ್ಥಿಸೋದು, ಇದು ನನ್ನನ್ನು ರೂಢಿಸ್ಕೊಂಡು ಬಂದರು.
ನಾನಿವತ್ತು ಅದನ್ನು ಸಂತೋಷದಿಂದ ಮಾಡ್ತೀನಿ, ಬಹಳ ಶ್ರದ್ಧೆಯಿಂದ ಮಾಡ್ತೀನಿ. ಉಪವಾಸ ಬೇಕಾ ಉಪವಾಸ ಮಾಡ್ಕೋತೀನಿ. ಪ್ರೇಯರು. ನನ್ನ ಲೈಫ್ ಪ್ರೇಯರ್. ದೇವರ ಪಾದದಲ್ಲೇ ಇರ್ತೇನೆ. ಇದು ಶ್ರೇಷ್ಠವಾದ ಭಾಗ ಪ್ರಿಯರೇ. ಇಂದು ಆಶೀರ್ವಾದ ನಾವು ಹೊಂದಿದ್ದೀವಂದರೆ ಪ್ರಾರ್ಥನೆಯನ್ನು ಮಾಡಿ ಕಲ್ತಿದ್ರಿಂದಲೇ, ಆತನ ಪಾದ ಹುಡುಕಿ ನಾವು ಆತನ ಪಾದದಲ್ಲಿ ಕುಳಿತಿರೋದೇ ನಮ್ಮನ್ನು ದೇವರು ದಿನೇ ಆಶೀರ್ವಾದ ತುಂಬಿ ಹೊರಸೂಸುವಂತೆ ಕೊಡ್ತಾ ಇದ್ದಾರೆ. ಚಿಂತೆ ಇಲ್ಲ, ಈಗ ಗಲಿಬಿಲಿ ಇಲ್ಲ. ಯಾರು ಏನೇ ಹೇಳ್ತಾರೋ ಅದ್ರ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಏನೇನೋ ಆಗ್ತಾಯಿದೆ ಸಮಸ್ಯೆಗಳು, ನಿಮಗೇನು ಗೊತ್ತಾಗ್ತಾ ಇಲ್ವೇ ಅಂತ ಏನೆಲ್ಲ ಗಲಿಬಿಲಿ ತಂದು ಕೆಲವರು ಮಾತಾಡ್ತಾರೆ ಸಭೆಯಲ್ಲಿ. ನಾನೆಲ್ಲವನ್ನು ಶಾಂತ ರೀತಿಯಲ್ಲಿ ವಿಚಾರಣೆ ಮಾಡ್ತೇನೆ. ನನ್ನ ದೇವರು ಆ ತಾಳ್ಮೆ ಕೊಟ್ಟು ಕರ್ತನ ಸೇವೆಯನ್ನು ಕೂಡ ಮಾಡೋ ದೇವರ ದಾಸಿಯಾಗಿ ನಾನು ಉಪಯೋಗಿಸ್ತಾ ಇದ್ದಾರೆ. ಇಂದು ನನ್ನ ಜೀವಿತದಲ್ಲಿ ಮಾಡಿದ ಅದ್ಭುತ ಕರ್ತನ ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ. ನೀವು ಕೂಡ ಹಾಗೇ ಮಾರ್ಪಡ್ತೀರಿ. ನಿಮ್ಮ ಜೀವಿತ ದೇವರಿಗೆ ಒಪ್ಪಿಸ್ರಿ. ಗಲಿಬಿಲಿಯಿಂದ ಹೊರಗೆ ಬರ್ರಿ, ಚಿಂತೆಯಿಂದ ಹೊರಗೆ ಬರ್ರಿ, ನಿಮ್ಮಲ್ಲಿರೋ ದುಃಖ ಸಂತಾಪದಿಂದ ಹೊರಗೆ ಬರ್ರಿ. ಸೈತಾನ ನಿಮ್ಮನ್ನು ಅಲ್ಲೇ ಬಂಧಿಸ್ತಾ ಇದ್ದಾನೆ. ಏನೆಲ್ಲ ಪ್ಲಾನ್ಗಳನ್ನು ಮಾಡಿ ನಾನು ಹೀಗೇ ನಾನು ಮಾಡ್ತಾಯಿದ್ರೆ ಇವನು ಇಲ್ಲೇ ಈ ಕೆಲಸದಲ್ಲೇ ನಿರತನಾಗ್ಬಿಡ್ತಾನೆ. ಆ ದೇವರ ಬಗ್ಗೆ ಅವನಿಗೆ ಮನಸ್ಸು ಕೊಡಬಾರ್ದು, ಅವನ ದೇವ್ರ ಕಡೆ ಒಪ್ಪಿಸ್ಕೊಡ್ಬಾರ್ದು, ಅವನ ದೇವ್ರ ಸೇವೆ ಮಾಡೋಕ್ಕೆ ಬಿಡಬಾರ್ದು. ಇವನನ್ನು ಹೀಗೆ ಬಂಧಿಸ್ಬೇಕಂತ ನಿಮಗೆ ಅನೇಕ ಪ್ಲಾನ್ಗಳನ್ನು ಮಾಡಿ ನಿಮ್ಮನ್ನು ಅಲ್ಲೇ ಸುತ್ತರಿಸ್ತಾ ಇದ್ದಾನೆ. ನೋಡಿ, ಶಿಷ್ಯರೆಲ್ಲ ಹೋಗ್ತಾ ಇದ್ದಾಗ ಆ ದೋಣಿ ಅಲ್ಲೇ ಸುತ್ತಾಡ್ತಾ ಇತ್ತು, ಆ ದಡನೇ ತಲುಪ್ತಾ ಇರಲಿಲ್ಲ. ಆಗ ಕರ್ತನು ಮುಂಜಾನೆ 4 ಗಂಟೆಗೆ ಆ ಸಮುದ್ರದ ಮೇಲೆ ನಡೆದು ಬರ್ತಾ ಇದ್ದಾರೆ. ಅವರೆಲ್ಲರೂ ನೋಡ್ತಾರೆ, ಕೆಲವರು ಭಯ ಪಡ್ತಾರೆ. ಆದಾಗ ಯೇಸು ಸ್ವಾಮಿ, ನಾನು ಆ ಕರ್ತನು ಬಂದು ಆ ದೋಣಿಯೊಳಗೆ ಬರ್ತಾ ಇದ್ದಂಗೆ ಆ ದೋಣಿ ಕ್ಷಣ ಮಾತ್ರದಲ್ಲಿ ಹೋಗಿ ದಡ ತಲುಪುತ್ತೆ. ಪ್ರಿಯರೇ, ಇವತ್ತು ನೀವು ಅಲ್ಲೇ ಸುತ್ತಾಡ್ತಾ ಇದ್ದೀರಿ, ಯಾವ ಕೆಲಸ ಆಗ್ತಾ ಇಲ್ಲ, ಯಾವ ಆಶೀರ್ವಾದ ಬರ್ತಾ ಇಲ್ಲ. ಈಗ ನೀವು ಮಾಡಬೇಕಾದದ್ದು ಒಂದೇ, ಪ್ರಾರ್ಥನೆ. ಅವರಲ್ಲಿ ನೆನಪು ಮಾಡಿಕೊಂಡ್ರು. ದೋಣಿ ಸುತ್ತಾಡ್ತಿರೋದು ನೋಡಿ, ಯೇಸು ಸ್ವಾಮಿ ಇದ್ದಿದ್ರೆ, ನಮ್ಮ ದೋಣಿಲಿ ಯೇಸು ಸ್ವಾಮಿ ಇದ್ದಿದ್ರೆ ನಾವಿಲ್ಲಿ ಈ ಒಂದು ಕತ್ತಲೆಯಲ್ಲಿ ಆಗ ನೆನಪು ಮಾಡಿಕೊಂಡ್ರು. ಹಾಗೆ ನಾವು ಪ್ರಾರ್ಥನೆಯಲ್ಲಿ ನೆನಪು ಮಾಡಿಕೊಂಡು ದೇವರನ್ನು ಸ್ತುತಿಸುವಾಗ ನೀವು ದಡ ತಲುಪ್ತೀರ. ದೇವರ ಪಾದದಲ್ಲಿ ಕಾದು ಕೊಡುತ್ತೆ. ಕರ್ತನು ಆಲೋಚನೆ ಕೊಡ್ತಾರೆ. ದೇವರು ಹೇಳ್ತಾರೆ, ನಾನು ಆಲೋಚನಾ ಕರ್ತನು, ನಾನು ಆಲೋಚನೆ ಕೊಡೋ ದೇವರು. ನಮ್ಮ ಕರ್ತನ ಹೆಸರು ಎಷ್ಟು ಅಮೂಲ್ಯವಾಗಿದೆ ಪ್ರಿಯರೇ. ಆ ಥರ ಹೇಳ್ತಾರೆ, ಅದ್ಭುತ ಸ್ವರೂಪನು, ನಮ್ಮೊಂದಿಗಿದ್ದು ಅದ್ಭುತ ಮಾಡ್ತಾರೆ. ಆಲೋಚನಾ ಕರ್ತನು, ಆಲೋಚನೆ ಕೊಡ್ತಾರೆ. ಯಾವ ರೀತಿ ನಡ್ಕೋಬೇಕು, ಹೇಗೆ ಮಾಡಬೇಕು, ಎಲ್ಲಿ ಹೋಗಬೇಕು, ಇವತ್ತೇನು ಕೆಲಸ ಪ್ರತಿಯೊಂದು ಆಲೋಚನೆ ಕೊಡ್ತಾರೆ. ಯಾವ ರೀತಿಯಾಗಿ ನಾವು ದೇವರಲ್ಲಿ ಉಪಯುಕ್ತವಾಗಬೇಕು, ದೇವರ ಆಲೋಚನೆ ಕೊಡ್ತಾರೆ. ನಿತ್ಯನ ತಂದೆ, ಆತ ನಿತ್ಯವಾಗಿಯೂ ನಮ್ಮ ಜೊತೆ ಇರ್ತಾರೆ. ಒಂದು ಕ್ಷಣ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಪರಾಕ್ರಮವುಳ್ಳ ದೇವರಾತ. ನಿನಗಾಗಿ ಯಾರೇ ಶತ್ರುಗಳೇ ಹೇಳಲಿ, ಅವರನ್ನೆಲ್ಲ ಶಮನಪಡಿಸಿ ನಿನ್ನನ್ನು ಅದೇ ವೈರಿಗಳ ಮುಂದೆ ಔತಣವನ್ನು ಏರ್ಪಡಿಸ್ತಾರೆ. ನಿನ್ನ ಪ್ರಾರ್ಥನೆ ನಿಮಿತ್ತ ಇದೆಲ್ಲ ಆಗುತ್ತೆ. ನಿನ್ನ ಪ್ರಾರ್ಥನೆ ಜೀವಿತದಿಂದ ಇದೆಲ್ಲ ಆಗುತ್ತೆ. ಸಮಾಧಾನ ಪ್ರಭು ನಿಮಗೆ ಸಮಾಧಾನ ತರ್ತಾರೆ. ಪ್ರಾರ್ಥನೆಯಿಂದಲೇ ಎಲ್ಲ ಸಾಧ್ಯ. ಇವತ್ತು ಮರಿಯಳಂತೆ ಪ್ರಾರ್ಥನೆ ಜೀವಿತದಲ್ಲಿ ಬರ್ರಿ. ಆತನ ಪಾದವನ್ನು ಅಪೇಕ್ಷೆ ಪಡ್ರಿ, ಅಪೇಕ್ಷಿಸಿ. ದೇವರು ನಿಮ್ಮನ್ನು ಉಪಯುಕ್ತ ಪಾತ್ರೆಯಾಗಿ ಉಪಯೋಗಿಸ್ತಾ ಇದ್ದಾರೆ. ದೇವರ ಆ ಒಂದು ಅದ್ಭುತವಾದ ಪಾದ, ಆ ಪಾದದಲ್ಲಿ ನಾವು ಕೂತು ಆತನನ್ನು ಪ್ರಾರ್ಥಿಸಿ ಸ್ತುತಿಸುವಾಗ ಪವಿತ್ರಾತ್ಮನ ಅಭಿಷೇಕ ಹೊಂದಿ, ನಾನು ನನ್ನ ತಾಯಿ ಮುಂಜಾನೆ 4 ಗಂಟೆಗೆ ಪ್ರಾರ್ಥನೆ ಮಾಡೋಕ್ಕೆ ಕೂತ್ಕೊಂಡ್ರೆ ಬೆಳಿಗ್ಗೆ 6 ಗಂಟೆ ಆಗ್ತಾಯಿತ್ತು. ನನಗೆ ಕಾಲು ನೋವು, ಹೀಗೆ ಹಾಗೆ ಮಾಡ್ತಿದ್ದೆ. ನನ್ನ ತಾಯಿಲಿ ಹೋಲಿ ಸ್ಪಿರಿಟ್ ತುಂಬಿ, ಅಭಿಷೇಕ ತುಂಬಿ, ಅವರು ಪ್ರವಾದಿಸ್ತಾನೆ ಇದ್ದರು, ಹಾಡ್ತಾನೆ ಸ್ತುತಿಸ್ತಾನೆ ಇದ್ದರು. ಸ್ವಲ್ಪ ಟೈಮ್ ನನ್ನ ಕಾಲು ನೋಡು. ಆನಂತರ ನಾನು ಅಭಿಷೇಕ ತುಂಬಿಕೊಂಡು ಪ್ರೇಯರ್ ಸ್ಟಾರ್ಟ್ ಮಾಡಿದಾಗ
ನಮಗೆ 6 ಗಂಟೆಗೆ ಗೊತ್ತಾಗ್ತಿಲ್ಲ, 7 ಗಂಟೆನೂ ಗೊತ್ತಾಗ್ತಿರ್ಲಿಲ್ಲ. ಟೈಮು ಹೇಗೆ ಹೋಗ್ತಾ ಇದೆ ಗೊತ್ತಿಲ್ಲ. ಅಷ್ಟು ಡೀಪ್ಲಿ ಪ್ರೇಯರ್ ಮಾಡ್ತಾಯಿದ್ದು. ಅದಕ್ಕೆ ದೇವ್ರು ಹೇಳಿದ್ದು, ಆಳುವ ಜಾಗಕ್ಕೆ ಬಲೆ ಹಾಕು ಪೇತ್ರನೇ, ಆಳುವ ಜಾಗಕ್ಕೆ ಪ್ರಾರ್ಥನೆಯಲ್ಲಿ ಆಳವಾಗಿ ಹೋಗ್ರಿ, ನಿರಂತರ ಮಾಡಿರಿ. ದೇವರು ಒಂದು ದೊಡ್ಡ ಆಶೀರ್ವಾದದ ಬಾಗಿಲು ಇಂದಿನಿಂದ ನಿಮ್ಮ ಜೀವಿತದಲ್ಲಿ ತೆರೀತಾ ಇದ್ದಾರೆ. ಪ್ರಾರ್ಥಿಸೋಣ. ಥ್ಯಾಂಕ್ ಯು ಲಾರ್ಡ್. ಪ್ರೀತಿಯುಳ್ಳ ತಂದೆ, ಈ ವೇದವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬೊಬ್ಬರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ತಂದೆಯವರು ಪ್ರಾರ್ಥನೆ ಜೀವಿತದಲ್ಲಿ ಬಿದ್ದು ಹೋಗಿದ್ದಾರೋ, ಲೋಕದಲ್ಲಿ ನಿರತರಾಗಿ ಗಲಿ ಬಿಲಿಗಳ ಒಳಗೆ ಸಿಲುಕಿಕೊಂಡಿದ್ದಾರಪ್ಪ, ಮಾರ್ತಳಂತೆ ಅಪ್ಪ. ಯಾವಾಗಲೂ ಪ್ರಾರ್ಥಿಸೋರನ್ನು ನೋಡಿ ಅನೇಕ ಬಾರಿ ಅವರು ಸ್ವಾಮಿ, ಇವರೇ ಪ್ರಾರ್ಥನೆ ಜೀವಿತ ನಮ್ಮ ಮನೆಯಲ್ಲಿ ಯಾರ್ಯಾರು ಪ್ರಾರ್ಥಿಸ್ತಾ ಇದ್ದೋ, ಬರೀ ಪ್ರಾರ್ಥನೆಯಲ್ಲಿ ಇರ್ತಾರೋ, ಗುಣಗುಟ್ಕೊಂಡು ತಿರುಗ್ತಾ ಇದ್ದಾರೋ ಅಂಥವರೆಲ್ಲರೂ ಇಂದು ಬದಲಾಗಲಿ ಸ್ವಾಮಿ. ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ಇಂದು ಕಾರ್ಯ ಮಾಡು. ಎಲ್ಲರೂ ಕರ್ತನೆ ಪ್ರಾರ್ಥಿಸುವಂತೆ ಮಾರ್ಪಡಿಸು. ಪ್ರಾರ್ಥಿಸೋ ಆತ್ಮ ಅವರ ಮೇಲೆ ಸುರಿಸು ಸ್ವಾಮಿ. ನಿನ್ನ ಪಾದದಲ್ಲಿ ಕುಳಿತು ನಿನ್ನನ್ನು ಅನುಭವ ಸವಿದು ನೋಡಲಿ ಕರ್ತನೆ. ತಂದೆ, ನಿನ್ನ ಒಬ್ಬೊಬ್ಬರ ಮೇಲೂ ನಿನ್ನ ಆತ್ಮನ ಮಳೆ ಸುರಿಯಲಿ ರಾಜ. ಅಭಿಷೇಕ ಹತ್ತಿ ಉರಿಯಲಿ ಕರ್ತನೆ. ತಂದೆ, ನಿನ್ನ ಆತ್ಮನ ಸ್ನಾನ ಅವರಿಗೆ ಉಂಟಾಗಲಿ ಪ್ರಭು. ಪವಿತ್ರಾತ್ಮನೆ ಅವರ ಮೇಲೆ ಈಗ ಹಿಡಿದು ಬಾ ಸ್ವಾಮಿ. ಈ ವೇದವಾಕ್ಯ ಕೇಳಿದ ಪ್ರತಿಯೊಬ್ಬೊಬ್ಬರನ್ನು ಬಲಗೊಳಿಸು ದೇವರೇ. ಪ್ರಾರ್ಥನೆ ದೃಢವಾಗಿ ನಿಲ್ಲಿಸು. ನಿನ್ನಲ್ಲಿ ಭಯ ಭಕ್ತಿಯ ಜೀವಿತಕ್ಕೆ ಬರಲಿ. ಯೆಹೋವನ ಜನರೇ, ಆತನಲ್ಲಿ ಭಯ ಭಕ್ತಿ ಉಳ್ಳವರಾಗಿರ್ರಿ. ಆತನಲ್ಲಿ ಭಯ ಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಬರುವುದಿಲ್ಲ ಎಂದು ಹೇಳಿದ್ದೇವನು. ಹೌದು ಸ್ವಾಮಿ, ಅವರ ಅನೇಕ ಕೊರತೆಗಳಿದ್ದಾರೋ, ಇಂದು ಅವರ ಪ್ರಾರ್ಥನೆ ಜೀವಿತ ಬಿದ್ದು ಹೋಗಿದೆ ಅಪ್ಪ. ನಿನ್ನಿಂದ ಅಗಲಿ ದೂರವಾಗಿ ಬಿದ್ದು ಹೇಳುತ್ತಿದ್ದಾರೆ ಸ್ವಾಮಿ. ಅನೇಕ ದುಷ್ಟಾತ್ಮಗಳು ಅವರಿಂದ ಆಳ್ವಿಕೆ ಮಾಡ್ತಾ ಇದೆಯೋ, ಪಾಪದ ಕ್ರಿಯೆಗಳು ಅವರು ನಿನ್ನಿಂದ ಅಗಲಿಸ್ತಾ ಇದೆಯೋ, ಯೇಸುವಿನ ನಾಮದಲ್ಲಿ ಅದನ್ನು ಶಪಿಸ್ತಾ ಇದ್ದೇನೆ ಪ್ರಭು. ಆ ಕುಟುಂಬದಲ್ಲಿ ಎಲ್ಲ ತಾರತಮ್ಯವನ್ನುಂಟು ಮಾಡೋ ದುಷ್ಟಾತ್ಮ ಯೇಸುವಿನ ನಾಮದಲ್ಲಿ ಬಿಡಲಿ ಎಂದು ಆಜ್ಞೆ ಕೊಡ್ತೇನೆ ತಂದೆ. ಎಲ್ಲರ ಮನಸ್ಸು ಒಂದಾಗಲಿ ಅಪ್ಪ. ಕುಟುಂಬಗಳಿನ ಪಾದದಲ್ಲಿ ಕೂತು ಪ್ರಾರ್ಥಿಸಲಿ. ಎಲ್ಲ ಕುಟುಂಬಗಳ ಮೇಲೆ ಆಶೀರ್ವಾದ ಇಳಿಯಲಿ ತಂದೆ. ಅವರ ಜೀವಿತದಲ್ಲಿ ಆಶೀರ್ವಾದ ಬರಲಿ ಕರ್ತನೆ. ನಿನ್ನ ಆತ್ಮ ಸುರಿಸು ಸ್ವಾಮಿ. ಒಬ್ಬೊಬ್ಬರನ್ನು ಕಟ್ಟಿ ಎಪ್ಪಿಸಪ್ಪ. ಅವರು ಪ್ರಾರ್ಥಿಸಲಿ. ಅವರಿಗೇನೇನು ಬೇಕಾಗಿದೆ ಸ್ವಾಮಿ ಎಂದು ಪ್ರಾರ್ಥಿಸ್ತಾ ಇದ್ದಾರೋ ತಂದೆ, ಅದು ಅನುಗ್ರಹಿಸು. ಕೊಡು ಏಸಪ್ಪ, ನೀನು ಕೊಡುವ ಆತರು ಸ್ವಾಮಿ. ಹೇರಳ ಆಶೀರ್ವಾದ ಬರಲಿ. ಆಶೀರ್ವದಿಸು ಅಯ್ಯ. ಅದ್ಭುತ ಮಾಡು ಸ್ವಾಮಿ. ಅಚ್ಚರಿಪಡೋ ಅದ್ಭುತ ಮಾಡು ಅಪ್ಪ. ಅವರು ಗ್ರಹಿಸಿಕೊಳ್ಳಲಿ, ಮನಮುಟ್ಟು ನೋಡಲಿ. ಅಂಥ ಅದ್ಭುತ ಕಾರ್ಯ ಹಿಂದೆ ನಡೆಯಲಿ ಯೇಸುವಿನ ನಾಮದಲ್ಲಿ. ಅವರ ಜೀವಿತದಲ್ಲಿ ಏನೇನು ಸ್ವಾಮಿ ಬೇಕೆಂಬುದಾಗಿ ಮೊರೆ ಇಡ್ತಾ ಇದ್ದಾರೋ ಅವರ ಇಷ್ಟಾರ್ಥ ನೆರವೇರಿಸು ಏಸಪ್ಪ. ಆಶೀರ್ವದಿಸು ಅಯ್ಯ. ಬ್ಲೆಸ್ ಲಾರ್ಡ್. ತಂದೆ, ನೀನು ಆಶೀರ್ವದಿಸ್ತಾ ಇರೋದಕ್ಕೂ ಅಂತಾನೆ ಅವರ ಗಾಯಗಳನ್ನು ಕಟ್ಟಿ ವಾಸಿ ಮಾಡು. ಮುರಿದ ಎಲ್ಲ ಮನಸ್ಸುಗಳು ಕಟ್ಟು ಸ್ವಾಮಿ, ಕಟ್ಟು ಕರ್ತನೆ. ಕುಟುಂಬದ ಸಮಾಧಾನ ಬರಲಿ, ಸಂತೋಷ ಬರಲಿ, ಉಕ್ಕಿ ಹರಿಯಲಿ. ಅದು ಜೀವ ನದಿ ನೀನು ಪವಿತ್ರಾತ್ಮನೇ. ನಿನ್ನ ಜೀವ ನದಿ ಅವರಲ್ಲಿ ಹರಿಯಲಿ ರಾಜ, ಹರಿಯಲಿ ಪ್ರಭು. ಫಿಲ್ ಲಾರ್ಡ್, ಗಿವ್ ದ ಜಾಯ್ಫುಲ್ ಲೈಫ್ ಲಾರ್ಡ್. ಜೀಸಸ್ ನೇಮ್. ಸಂತೋಷದ ಜೀವಿತ ಕೊಡಪ್ಪ. ಇಷ್ಟು ಸಾಕು ತಂದೆ. ಅವರ ನೋವು ವೇದನೆ ಸಾಕು ಕರ್ತನೆ. ಇಂದಿನಿಂದ ಸಂತೋಷ ಉಕ್ಕಿ ಹರಿಯಲಿ. ಅವರೇನೆಲ್ಲ ಆಲೋಚನೆ ಇಟ್ಟು ಅಪ್ಪ ಇದನ್ನೆಲ್ಲವನ್ನು ನಾನು ಸಾಧಿಸ್ತೇನೆ ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದಾರೋ ಈಗಲೇ ಅವರ ಗುರಿ ಮುಟ್ಟಲಿ. ಪರಿಶುದ್ಧಾತ್ಮನೇ ಅವರಿಗೆ ಸಹಾಯ ಮಾಡು. ಪವಿತ್ರಾತ್ಮನೇ, ಯಾವ ಅಡ್ಡಿಗಳು ಬರ್ಕೂಡ್ದು. ಆ ದುಷ್ಟಾತ್ಮನ ಅಡ್ಡಿ ತರೋ ದುರಾತ್ಮನ ಯೇಸುವಿನ ರಕ್ತದಲ್ಲಿ ಕಟ್ಟಾಕ್ತೇನೆ, ನರಕಕ್ಕೆ ಬಿಸಾಕ್ತೇನೆ ಪ್ರಭು. ಪವಿತ್ರಾತ್ಮನೇ ಅವರಿಗೆ ಸಹಾಯ ಮಾಡಪ್ಪ, ಸಹಾಯ ಮಾಡು
ತಂದೆ, ನೀನೀಗಲೇ ಆಶೀರ್ವಾದ ಮಾಡುತ್ತಾ ಇರೋದಕ್ಕೂ ವಂದನೆ, ಬಿಡುಗಡೆ ಕೊಡುತ್ತಾ ಇರೋದಕ್ಕೂ ವಂದನೆ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಲ್ಲರೂ ಒಂದಾಗಲಿ, ನಿನ್ನ ಕಲ್ವಾರಿ ಪ್ರೀತಿ ತುಂಬಲಿ, ಸಮಾಧಾನ ತುಂಬಲಿ. ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುತ್ತಾನೆ, ಎಲ್ಲರೂ ಹೊಂದಿಕೊಳ್ಳಲಿ ಯೇಸುವಿನ ನಾಮದಲ್ಲಿ. ಆಮೆನ್.